ಅಲ್ರಿ ನೀವಿಬ್ಬರು ಮಾತಾಡ್ಕೊತಾ ಇರೋದು ನೋಡಿದ್ರೆ ಏನು ನಿಮ್ಮ ಆಸ್ತಿ ಅವ್ರು ಹೊಡ್ಕೊಂಡಿದ್ದಾರೇನೋ, ಅವ್ರ ಆಸ್ತಿ ನೀವು ಹೊಡ್ಕೊಂಡಿದ್ದೀರೇನೋ, ಇದು ತೀರಾ ವೈಯಕ್ತಿಕವಾಗಿ ಏನೋ ಪರ್ಸ್ನಲಾಗಿ ಆಗಿದೆಯೇನೋ ಹಂಗೆ ಅನಿಸುತ್ತೆ ಸರ್. ಅಜಿತ್ ಯಾವತ್ತಾರು ಮುಖಾಮುಖಿ ಆದರೂ ಆಗಿದ್ದೀರಾ? ಒಂದು ಹಾಯ್ ಹಲವಾರು ಆಗಿದೆಯಾ ನಿಮ್ಮ? ಇಲ್ಲ ಅಜಿತ್ ಸರ್, ನಾನು ಗೆದ್ದಾಗಿದ್ದ ಎಲ್ಲ ನೋಡಿ ಅಜಿತ್ ಸರ್, ನಿಮಗೊಂದು ಮುಖಾಮುಖಿನೇ ಇಲ್ಲ. ಸುವರ್ಣ ಅಲ್ಲಿ ಇದೇ ಸುವರ್ಣ ಚಾನಲಲ್ಲಿ ವಿಶ್ವೇಶ್ವರ ಭಟ್ ಸರ್ ಇದ್ದರು. ಎಸ್, ನಾನು SL ಭೈರಪ್ಪನವ್ರನ್ನ ಓದ್ಕೊಂಡಿದ್ದೀನಿ. ನಾನು ಅವ್ರು ತೀರ್ಕೊಂಡಾಗ ನಾನು ಕಣ್ಣೀರು ಹಾಕಿದ್ದೀನಿ, ಒಂದು ಒಳ್ಳೆ ಸಾಹಿತಿ ಪ್ರಪಂಚನ ಬಿಟ್ಟು ಹೋದರೆ ಅಂತ. ವಿಶ್ವೇಶ್ವರ ಭಟ್ರನ್ನ ಓದ್ಕೊಂಡಿದ್ದೀನಿ. ನಿಮ್ಮದು ಡಬಲ್ ಬ್ಯಾರಲ್ ಓದಿದ್ದೀನಿ, ನಿಮ್ಮ ಕಾಲಮ್ ಓದಿದ್ದೀನಿ ಸರ್ ನಾನು. ನೀವು ವಿಶ್ವವಾಣಿಯಲ್ಲಿ ಪೇಪರಲ್ಲಿ ಬರೀತಿದ್ರಿ, ನಿಮ್ಮದು ಓದಿದ್ದೀನಿ. ಪ್ರತಾಪ್ ಅವ್ರನ್ನೂ ಓದಿದ್ದೀನಿ. ನಾನು ಆಲ್ಮೋಸ್ಟ್ ಅಲ್ಲಿ ಭಾಳಷ್ಟು ಸಾಹಿತಿಗಳನ್ನ ಓದ್ಕೊಂಡಿದ್ದೀನಿ. ನನ್ನ ಕ್ವಶನ್ ಇಷ್ಟೇ ಸರ್, ನಾವು ಗೌರವದಿಂದ ಪ್ರಶ್ನೆ ಮಾಡಿದ್ರೆ ನಾವು ಯಾರೂ ವಿರೋಧ ಇಲ್ಲ ಸರ್. ಇಸ್ಲಾಂ ಧರ್ಮದ ಒಂದು ಸಂಪ್ರದಾಯ, ನಾನು ಅದು ಹೇಳೋಕ್ಕೆ ಇಷ್ಟಪಡಲ್ಲ, ಆ ಸಂಪ್ರದಾಯ ಮಾಡಿಸ್ಕೊಳ್ಳಿ ಅಂತ ನಮ್ಮ ಮುಖ್ಯಮಂತ್ರಿಗಳಿಗೊಮ್ಮೆ ಮಾತಾಡ್ದ ಪ್ರತಾಪ್ ಸಿಂಹ. ಒಂದು 16 ಬಡ್ಜೆಟ್ ಮಂಡಿಸಿರೋ ವ್ಯಕ್ತಿನ ಮಾತಾಡೋ ಮಾತಾಯಿತು, ಅದು ಸಭ್ಯ ಭಾಷೆನ? ಮುಸ್ಲಿಂ ಹೆಣ್ಮಕ್ಳಿಗೆ ಅವ್ರ ಮಕ್ಕಳು ಹೇಗಾಗ್ತಾರೆ ಅಂತ ತೇಜೋವಧೆಯನ್ನು ಮಾತಾಡ್ದ. ನಮ್ಮ ಮನೆ ಹೆಣ್ಮಕ್ಳು ಒಂದು, ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಒಂದ. ನಾನು ಹೇಳ್ತಾ ಇರೋದು ಅವರು ಎಲ್ಲೇ ಮೀರ್ತಿದ್ದಾರೆ ಸರ್, ಅವ್ರು ಕಂಟ್ರೋಲ್ ಆಗಲಿ. ನಾಳೆಯಿಂದ ಪ್ರೆಸ್ ಮೀಟಲ್ಲಿ ಸರ್ ನಮ್ಮನ್ನು ನಾವೇನೂ ಕೆಲಸ ಮಾಡಿಲ್ಲ, ಒಂದು ಕೆಲಸ ಮಾಡಲಿ ಸರ್. BJP ಅವ್ರು ನಮ್ಮನ್ನು ಹೆಂಗೆ ಗೊತ್ತಾ ಸರ್ ಎಕ್ಸ್ಪೋಸ್ ಮಾಡಬೇಕಾಗಿರೋದು? ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ ನಿಂತ್ಕೊಂಡು ಈ ಹಳ್ಳಿಗೆ ನೀನು ರಸ್ತೆ ಹಾಕಿದ್ಯಾನ ಅಂತ ನಮ್ಮನ್ನು ಚಾಲೆಂಜ್ ಮಾಡಿದ್ರೆ ವಿ ಅಪ್ರಿಷಿಯೇಟ್. ನಮಗೇನು ಹೇಳದೆ ಏಕಾಏಕಿ ಅಟ್ಯಾಕ್ ಮಾಡಿದ್ರೆ ನಾವು ರಣಹೇಡಿಗಳಲ್ಲ ಅಲ್ವಾ ಸರ್?